ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅರ್ಜುನನ ವಿಷಾದ ಮತ್ತೆ ಜಯದ್ರಥನನ್ನ ಕೊಲ್ಲುವ ಪ್ರತಿಜ್ಞೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ತುಂಬಾ ಕೋಪ ಮತ್ತೆ ದುಃಖ ಎಲ್ಲ ಆಗ್ಬಿಟ್ಟಿದೆ ಅವನಿಗೆ. ಅದಕ್ಕೋಸ್ಕರ ಒಂದು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ನಾನು ನಾಳೆ ಜಯದ್ರಥನನ್ನ ಕೊಂದೇ ಕೊಲ್ತೀನಿ, ಇಲ್ಲ ಅಂತಂದ್ರೆ ಯಾರ್ಯಾರ ಬಗ್ಗೆ ಹೇಳ್ತಾ ಇದ್ದಾನೋ ಅಂಥವರು ಏನೆಲ್ಲ ತಪ್ಪು ಮಾಡಿದ್ರೆ ಅವರಿಗೆ ಏನ್ ದುರ್ಗತಿ ಬರುತ್ತೋ ಅದು ನನಗೆ ಬರಲಿ ಅಂತ. ಇನ್ನು ಮುಂದುವರೆದು ಹೇಳ್ತಾನೆ ನೋಡಿ, ಯಾರು ಎಡಗೈಯಿಂದ ಊಟವನ್ನ ಮಾಡ್ತಾರೋ, ಮತ್ತೆ ಮಡಿಲಲ್ಲಿ ಇಟ್ಕೊಂಡು ಊಟ ಮಾಡ್ತಾರೋ, ಮತ್ತೆ ಮುತ್ತುಗದ ಎಲೆ ಮೇಲೆ ಕೂತ್ಕೊಳ್ತಾರೋ, ಯಾರು ಧರ್ಮವನ್ನೇ ತ್ಯಾಗ ಮಾಡಿಬಿಟ್ಟಿರ್ತಾರೋ, ಮತ್ತೆ ಯಾರು ಬೆಳಗಿನ ಜಾವದಲ್ಲಿ ಮಲಗ್ತಾರೋ, ಬ್ರಾಹ್ಮಣರು ಶೀತಕ್ಕೆ ಮತ್ತೆ ಕ್ಷತ್ರಿಯರಾಗಿ ಯುದ್ಧಕ್ಕೆ ಹೆದರ್ತಾನೋ, ಮತ್ತೆ ಶಾಸ್ತ್ರದ ನಿಂದನೆ ಮಾಡ್ತಾರೋ, ಹಗಲಿನಲ್ಲಿ ನಿದ್ದೆ ಮಾಡ್ತಾರೋ ಅಥವಾ ಮೈಥುನವನ್ನ ಮಾಡ್ತಾರೋ, ಮನೆಗೆ ಬೆಂಕಿ ಹಚ್ಚುತ್ತಾರೋ, ಅಗ್ನಿಹೋತ್ರ ಮತ್ತೆ ಅತಿಥಿ ಸತ್ಕಾರದಿಂದ ವಿಮುಖರಾಗಿರ್ತಾರೋ, ಮತ್ತೆ ಗೋವುಗಳು ನೀರು ಕುಡಿಯೋದಕ್ಕೆ ವಿಘ್ನವನ್ನ ಉಂಟು ಮಾಡ್ತಾರೋ, ಅದಕ್ಕೆ ನೀರು ಕುಡಿದೇ ಇರೋ ತರ ಏನಾದರೂ ತೊಂದರೆಯನ್ನು ಮಾಡ್ತಾರೋ, ಮತ್ತೆ ಸ್ವಲ್ಪ ದುಡ್ಡನ್ನ ತಗೊಂಡು ಕನ್ಯೆಯನ್ನ ಮಾರಾಟ ಮಾಡ್ತಾರಲ್ಲ, ಹಾಗೆ ಮಾರ್ತಾರೋ, ಬಹಳ ಜನರ ಪೌರೋಹಿತ್ಯವನ್ನ ಮಾಡ್ತಾರೋ, ಅಂದ್ರೆ ಪುರೋಹಿತರು ಬಹಳ ಜನರ ಪೌರೋಹಿತ್ಯವನ್ನ ಮಾಡ್ತಾರೋ, ಬ್ರಾಹ್ಮಣರಾಗಿ ದಾಸವೃತ್ತಿಯಿಂದ ಜೀವನವನ್ನ ನಡೆಸ್ತಾರೋ. ಬ್ರಾಹ್ಮಣರು ದಾಸರಾಗಿರಬಾರದು, ಅವರು ಬೇರೆಯವರಿಗೆ ಹೇಳ್ಕೊಡ್ಬೇಕು, ಬೇರೆಯವರಿಂದ ಕೆಲಸ ಮಾಡಿಸ್ಬೇಕೇ ಹೊರತು ಅವರು ದಾಸರಾಗಬಾರದು. ಮತ್ತೆ ಯಾರು ಬ್ರಾಹ್ಮಣರಿಗೆ ದಾನ ಕೊಡುವ ಸಂಕಲ್ಪ ಮಾಡಿ ಆಮೇಲೆ ಲೋಭವಶರಾಗಿ ಕೊಡೋದಿಲ್ವೋ, ಬ್ರಾಹ್ಮಣರಿಗೆ ಇದೆಲ್ಲ ಕೊಡಬೇಕು ದಾನ ಅಂತ ಅನ್ಕೊಂಡಿರ್ತಾರೆ, ಮತ್ತೆ ಅವ್ರಿಗೆ ಲೋಭ ಅಂದ್ರೆ ಆಸೆ ಬಂದ್ಬಿಟ್ಟು ಅದನ್ನ ಕೊಡೋದಿಲ್ವೋ, ಇವರೆಲ್ಲರಿಗೂ ಕೂಡ ಯಾವ ರೀತಿಯ ದುಃಖಮಯವಾದ ಗತಿ ಬರುತ್ತೋ ಅದೇ ಗತಿ ಜಯದ್ರಥನನ್ನ ನಾನು ಕೊಲ್ದೇ ಇದ್ರೆ ನನಗೂ ಬರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮೇಲೆ ಯಾವೆಲ್ಲ ಪಾಪಿಗಳ ಹೆಸರುಗಳನ್ನ ನಾನು ಹೇಳಿದ್ದೀನೋ, ಮತ್ತೆ ಯಾವೆಲ್ಲ ಹೆಸರುಗಳನ್ನ ಹೇಳಿಲ್ವೋ, ಅವರೆಲ್ಲರಿಗೂ ಕೂಡ ಯಾವ ದುರ್ಗತಿ ಬರುತ್ತೋ ಅದೇ ದುರ್ಗತಿ ನಾಳೆ ನಾನು ಜಯದ್ರಥನನ್ನ ಕೊಲ್ಲಲಿಲ್ಲ ಅಂತಂದ್ರೆ ನನಗೂ ಬರ್ಲಿ ಅಂತ ಹೇಳ್ತಾನೆ. ನೋಡಿ, ಜಯದ್ರಥ ಸಾಮಾನ್ಯನಾಗಿರುವಂಥವ್ನಲ್ಲ. ಆಮೇಲೆ ಅವನ ರಕ್ಷಣೆಗೆ ಇಡೀ ಕೌರವ ಸೈನ್ಯ ನಿಂತಿದೆ. ಅದರಲ್ಲೂ ಘಟಾನಿಘಟುಗಳಾದಂತಹ ದ್ರೋಣಾಚಾರ್ಯರು, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಇದ್ದಾರೆ. ಇವರೆಲ್ಲರನ್ನ ಎದುರಿಸಿ ಅರ್ಜುನ ಅವನನ್ನ ಕೊಲ್ಲಬೇಕು. ಆದ್ರೂ ಇಲ್ಲಿ ಅವನು ಒಂದು ಕಾನ್ಫಿಡೆನ್ಸ್, ಅವನಿಗೆ ನನ್ನ ಮಗನನ್ನ ಕೊಂದವನನ್ನ ನಾನು ಬಿಡಬಾರದು ಅಂತ ಅದಕ್ಕಿಲ್ಲಿ ಶಪಥ ಮಾಡಿದಾನೆ. ಆಮೇಲೆ ಹೇಳ್ತಾನೆ, ಈಗ ನನ್ನ ಎರಡನೇ ಪ್ರತಿಜ್ಞೆಯನ್ನ ಕೇಳಿ. ಈಗ ಒಂದು ಪ್ರತಿಜ್ಞೆ ಏನು, ನಾನು ಅವನನ್ನ ಕೊಂದೇ ಕೊಲ್ತೀನಿ ಅಂತ. ಎರಡನೇ ಪ್ರತಿಜ್ಞೆ ಏನು ಅಂತಂದ್ರೆ, ನಾಳೆ ಸೂರ್ಯಾಸ್ತವಾಗುವ ಮೊದಲು ಪಾಪಿ ಜಯದ್ರಥ ಸತ್ತಿಲ್ಲ ಅಂತಂದ್ರೆ ನಾನು ಸ್ವಯಂ ಉರಿತಾ ಇರುವಂತ ಅಗ್ನಿ ಒಳಗಡೆ ಪ್ರವೇಶ ಮಾಡ್ತೀನಿ, ಅಂದ್ರೆ ನಾನೇ ನನ್ನ ಪ್ರಾಣವನ್ನ ಕೊಟ್ಬಿಡ್ತೀನಿ ಅಂತ. ದೇವತೆಗಳು, ಅಸುರರು, ಮನುಷ್ಯರು, ಪಕ್ಷಿಗಳು, ನಾಗರು, ಪಿತೃಗಳು, ರಾಕ್ಷಸರು, ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಈ ಚರಾಚರ ಜಗತ್ತು ಮತ್ತೆ ಇದನ್ನ ಬಿಟ್ಟು ಇನ್ನೇನೇನಿದೆಯೋ ಅದೂ ಕೂಡ, ಇದೆಲ್ಲವನ್ನು ಸೇರಿದ್ರೂ ಕೂಡ ನನ್ನ ಶತ್ರುವಿನ ರಕ್ಷಣೆಯನ್ನ ಮಾಡೋದಕ್ಕಾಗೋದಿಲ್ಲ. ಈಗ ಜಯದ್ರಥನನ್ನ ನಾನು ಕೊಂದೇ ಕೊಲ್ತೀನಿ ಅಂತ ಹೇಳಿದ್ದೀನಲ್ಲ, ನಾಳೆ ದೇವತೆಗಳು ಬಂದ್ರೂ ಅವನನ್ನ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಅಂದಮೇಲೆ ಇನ್ನು ಅವ್ರಿಗಿಂತ ಕೆಳಮಟ್ಟದಲ್ಲಿರೋರು ಅಸುರರು, ಮನುಷ್ಯರು, ಪಕ್ಷಿಗಳು, ನಾಗರು, ಪಿತೃಗಳು, ರಾಕ್ಷಸರು ಯಾರ್ಯಾರಿದ್ದಾರೋ ಎಲ್ಲರ ಹೆಸರು ಹೇಳಿದಾನೆ. ಅಥವಾ ನಾನೇನಾದ್ರೂ ಹೇಳಿರೋದು ಬಿಟ್ಬಿಟ್ಟಿದ್ರೆ ಅವ್ರು ಯಾರೇ ಬಂದ್ರೂ ಕೂಡ ಅವನ ರಕ್ಷಣೆಯನ್ನ ಮಾಡೋದಕ್ಕಾಗೋದಿಲ್ಲ. ಜಯದ್ರಥ ಏನಾದ್ರೂ ಪಾತಾಳದಲ್ಲಿ ನುಗ್ಗಿದ್ರೆ, ಅಥವಾ ಅದಕ್ಕಿಂತ ಮುಂದೆ ಹೋದ್ರೆ, ಅಥವಾ ಅಂತರಿಕ್ಷದಲ್ಲಿ ದೇವತೆಗಳ ನಗರದಲ್ಲಿ ಅಥವಾ ದೈತ್ಯರ ಪುರದ ಒಳಗಡೆ ಹೋಗಿ ಅಡಕೊಂಡಿದ್ರು ಕೂಡ, ಅಂದ್ರೆ ಈ ಭೂಮಿಗಿಂತ ಕೆಳಗಡೆ 7 ಅಧೋಲೋಕಗಳಿದೆ, ಭೂಮಿಗಿಂತ ಮೇಲೆ 7 ಊರ್ಧ್ವಲೋಕಗಳಿದೆಯಲ್ಲ, ಎಲ್ಲಾದ್ರೂ ಹೋಗಿ ಅವನು ಅಡಕೊಂಡಿದ್ರು ಕೂಡ ನಾಳೆ ನಾನು ನನ್ನ 100 ಬಾಣಗಳಿಂದ ಅಭಿಮನ್ಯುವಿನ ಆ ಶತ್ರುವಿನ ತಲೆಯನ್ನ ಕೆಳಗೆ ಉರುಳಿಸ್ತೀನಿ. ಇದು ನನ್ನ ಎರಡನೇ ಪ್ರತಿಜ್ಞೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನ ಗಾಂಡೀವ ಧನಸ್ಸಿನ ಠಂಕಾರವನ್ನ ಮಾಡ್ತಾನೆ. ಅದರ ಧ್ವನಿ ಆಕಾಶದಲ್ಲೆಲ್ಲ ಮೊಳಗೋದಕ್ಕೆ ಶುರುವಾಗುತ್ತೆ. ಅರ್ಜುನನ ಈ ಪ್ರತಿಜ್ಞೆಯನ್ನ ಕೇಳಿ ಭಗವಂತ ಶ್ರೀಕೃಷ್ಣ ತನ್ನ ಪಾಂಚಜನ್ಯ ಶಂಖವನ್ನ ಊದ್ತಾನೆ. ಮತ್ತೆ ಕೋಪ ಮಾಡ್ಕೊಂಡಂತ ಅರ್ಜುನ ದೇವದತ್ತ ಅನ್ನುವಂತಹ ಶಂಖಧ್ವನಿಯನ್ನ ಹರಡ್ತಾನೆ.
ಆ ಶಂಖನಾದವನ್ನ ಕೇಳಿ ಆಕಾಶ ಪಾತಾಳ ಸಹಿತ ಇಡೀ ಜಗತ್ತೇ ಕಂಪಿಸೋದಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಶಿಬಿರದಲ್ಲಿ ಯುದ್ಧದ ವಾದ್ಯಗಳು ಮೊಳಗೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಪಾಂಡವರು ಸಿಂಹನಾದವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಎಲ್ಲರಿಗೂ ಇವಾಗ ಯುದ್ಧ ಮಾಡಲೇಬೇಕು, ನಾವೇ ಗೆಲ್ಲಬೇಕು ಅಂದ್ರೆ ಇಲ್ಲಿ ಆ ಜಯದ್ರಥನನ್ನ ಮುಗಿಸ್ಬೇಕು ಅನ್ನುವಂಥ ಹುಮ್ಮಸ್ಸು ಅರ್ಜುನನಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅವನೂ ಶಂಖ ಊದ್ತಾ ಇದ್ದಾನೆ. ಶ್ರೀಕೃಷ್ಣ ಇವರಿಬ್ರು ಊದೋದನ್ನ ನೋಡ್ಬಿಟ್ಟು ಅವರೆಲ್ಲರೂ ಕೂಡ ರಣಾಂಗಣದಲ್ಲಿ ಯುದ್ಧ ಮಾಡೋದಕ್ಕೆ ಯಾವ ಥರ ಶಂಖನಾದ ಮಾಡ್ತಾರೋ ಆ ರೀತಿ ಶಂಖನಾದವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.